ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಂಗಾವತಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕೊಲೆ ಕೇಸ್. ವೆಂಕಟೇಶ್ ಕೊಲೆಗೈದ ಹಂತಕರ ಪತ್ತೆಗಾಗಿ 4 ತಂಡ ರಚನೆ ಮಾಡಲಾಗಿದೆ. ಪ್ರಕರಣದ ಪ್ರಮುಖ ಆರೋಪಿಗಳ ಪತ್ತೆಗೆ 4 ತಂಡ ರಚನೆ ಮಾಡಿದ್ದಾರೆ. ಪ್ರಮುಖ ಆರೋಪಿ ರವಿಗಾಗಿ ಹುಡುಕಾಡ್ತಾ ಇರುವ ಪೊಲೀಸರ ಒಂದು ತಂಡದಿಂದ ಬಳ್ಳಾರಿಯಲ್ಲಿ ರವಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಕೊಲೆಯ ಬಳಿಕ ಕಂಪ್ಲಿ ಪೊಲೀಸರಿಗೆ ಶರಣಾಗಿದ್ದ 4 ಆರೋಪಿಗಳು ಭೀಮಾ, ವಿಜಯ್, ಧನ್ರಾಜ್ ಹಾಗೂ ಸಲೀಂ ಶರಣಾಗಿದ್ರು. ಆದರೆ ಪ್ರಮುಖ ಆರೋಪಿ ರವಿ ಮತ್ತು ಕಾರ್ತಿಕ್ ಸೇರಿ ಕೆಲವರು ಪರಾರಿಯಾಗಿದ್ರು. ಬಳ್ಳಾರಿ ಸೇರಿ ಪಕ್ಕದ ರಾಜ್ಯಗಳಲ್ಲೂ ಕೂಡ ರವಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 4 ತಂಡವನ್ನು ರಚನೆ ಮಾಡಿಕೊಂಡಿದ್ದಾರೆ ಪೊಲೀಸರು. 4 ತಂಡವಾಗಿ ಇದೀಗ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ರಾಜ್ಯ ಸೇರಿ ಅಕ್ಕಪಕ್ಕದ ರಾಜ್ಯದಲ್ಲೂ ಕೂಡ ಅಡಗಿರಬಹುದಾದ ಶಂಕೆಯ ಹಿನ್ನೆಲೆಯಲ್ಲಿ ಅಲ್ಲಿಗೂ ಕೂಡ ಕಾರ್ಯಾಚರಣೆಗೆ ಅಂತ ಒಂದು ತಂಡವನ್ನು ಕಳಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವರು ಬಂದು ಶರಣಾಗಿದ್ರು, ಇನ್ನು 2 ಎಸ್ಕೇಪ್ ಆಗಿದ್ರು. ಪ್ರಮುಖ ಆರೋಪಿಗಳೇ 2 ಎಸ್ಕೇಪ್ ಆಗಿದ್ರು. ಆ ಕಾರಣಕ್ಕಾಗಿ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ. ಇದ್ರ ಹೊಲದಾಗ ಇದು ಫುಲ್ ಜೋರು ಗುದ್ದಿದ್ರ. ಇಲ್ಲಿ ಬಂದ್ರಿ, ಅಲ್ಲಿ ಬಿದ್ದವ. ಅವ್ರು ಯಾರೋ ಜನ ಬಂದ್ರು ಅವ್ರಿಗೆ ಎಬ್ಸಕ್ಕೆ. ಅವ್ರು ಬರೋದಕ್ಕೆ ಇವ್ರು ಓಡೋಗ್ಬಿಟ್ರು. ಅವ್ರಿಗೆ ಹಾಗೆ ಓಡೋಗ್ಬಿಟ್ರೆ ಅವರು ಹೋಗಿ ಹೇಳಿದಂಗೆ ಅದ್ರ ಸರ್ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಸಿಕ್ಕಿದೆ, ವಿಡಿಯೋ ಸಿಕ್ಕಿದೆ. ಇದೀಗ ತನಿಖೆ ಹೇಗೆ ನಡೀತಾ ಇದೆ? ಆರೋಪಿಗಳ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆಯಾ? ನೀತಿ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ 2 ಗ್ಯಾಂಗ್ಗಳ ನಡುವೆ ಏನಂತಂದ್ರೆ ಹಳೆ ದಿವಸ ಹಿನ್ನೆಲೆಯಲ್ಲಿ ಸ್ವತಃ ನಿನ್ನೆ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷನಾದ ಗಂಗಾವತಿ ಅಧ್ಯಕ್ಷರಾಗಿದ್ದ ವೆಂಕಟೇಶ್ ಅವರ ಭೀಕರ ಕೊಲೆಯಾಗಿತ್ತು. ಕೊಲೆಯ ಸಿಸಿಟಿವಿ ವಿಡಿಯೋ ಸಿಕ್ಕಿರುತ್ತದೆ. ಇದರ ಬೆನ್ನಲ್ಲೇ ಇದನ್ನ ಸುಳಿಯೋದನ್ನ ಏನಂದ್ರೆ ಜಾಡು ಹಿಡಿದ ಪೊಲೀಸರು ಸ್ವತಃ ಏನಂದ್ರೆ 6 ಜನರ ಆರೋಪಿ ಪೈಕಿ ಈಗಾಗಲೇ 4 ಜನರು ಕೂಡ ಬಂಧನ ಮಾಡಿರ್ತದ್ದು. ಇನ್ನೂ ಇಬ್ಬರು ಕಾರ್ಯ ಏನಂದ್ರೆ ಅವ್ರನ್ನ ಇಲ್ಲಿ ಕೂಡ ಶೋಧ ಕಾರ್ಯ ಮುಂದುವರೆದಿದ್ದು. ಅದ್ರ ಜೊತೆಗೆ ಏನಂದ್ರೆ ಏನು ಈ ಕೊಲೆಯ ಪ್ರಮುಖ ವಿವರಾದಂತ ಏನು ಸ್ವತಃ ಇವರ ಏನು ವೆಂಕಟೇಶ್ ಕೊಲೆ ಇದ್ದಾನೆ, ವೆಂಕಟೇಶ್ ಇದ್ದಾನೆ, ಅವರ ಕುಟುಂಬಸ್ಥರು ನೇರವಾಗಿ ಈಗ ಇನ್ನೊಂದು ಗ್ಯಾಂಗ್ ಏನು ಪ್ರಮುಖ ಆರೋಪಿ ಇದಂತ ರವಿ ಅವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಈ ಹಿಂದೆ ಸ್ವತಃ ವೆಂಕಟೇಶ್ನ ಸ್ನೇಹಿತನ ಕೊಲೆ ಆಗಿತ್ತು, 2 ವರ್ಷ ಹಿಂದೆ ಕೊಲೆ ಆಗಿತ್ತು. ಅವಾಗಲೂ ಕೂಡ ರವಿ ಅವರು ಕೊಲೆ ಮಾಡಿದ್ರು. ಅದ್ರ ಜೊತೆಗೆ ಏನಂದ್ರೆ ಇವರೇ ವೆಂಕಟೇಶನ ಕೊಲೆಗೆ ಪ್ರಮುಖರಿವರಿಂದ ಅದು ರವಿನ ಬಂಧಿಸಲು ಕೂಡ ಈ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಆಗ್ರಹ ಮಾಡಿದ್ರು. ಅದ್ರ ಜೊತೆಗೆ ಇದೀಗ ಏನು ಕಳೆದ 1 ತಿಂಗಳ ಹಿಂದೆ ಸ್ವತಃ ಇಬ್ರು ಅಂದ್ರೆ ವೆಂಕಟೇಶ್ ಮತ್ತು ಪ್ರಮುಖ ಆರೋಪಿ ಅಂತ ರವಿ ಏನ್ ಕೊಲೆ ಮಾಡಿಸಿದ ಆರೋಪಿ ಇದೆ ರವಿ, ಅವರಿಬ್ಬರ ನಡುವೆ ನಡೆದಂತ ಸಂಭಾಷಣೆ ಇದೀಗ ವೈರಲ್ ಆಗಿರ್ತದ್ದು. ಇಬ್ಬರು ಪರಸ್ಪರ ಬೈದಾಡಿಕೊಂಡಿರ್ತದ್ದು. ಅಂದ್ರೆ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದಂತೆ ಅಂತ ವೆಂಕಟೇಶ್ಗೆ ಸ್ವತಃ ರವಿ ಅವರು ಧಮಕಿ ಹಾಕಿರ್ತದ್ದು. ಸ್ವತಃ ವೆಂಕಟೇಶ್ ಸಹ ನಾನು ಯಾವುದೇ ಕಾರಣಕ್ಕೂ, ಯಾಕಂದ್ರೆ ನಿನ್ನ ಈ ಹಿಂದೆ 2 ವರ್ಷದಿಂದ ನನ್ನ ಸ್ನೇಹಿತ ನೀನು ಕೊಲೆ ಮಾಡಿಸಿದೀಯಾ, ಆ ಕಾರಣಕ್ಕೆ ನಿನ್ನೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ, ನೋಡ್ಕೊಂಡ್ಬಿಡ ನಿನ್ ಒಂದು ಕೈಗೆ ನೋಡ್ಕೊಂಡ್ಬಿಡ ಮಟ್ಟಿಗೆ ಇಬ್ಬರು ಪರಸ್ಪರ ಬೈದಾಡಿಕೊಂಡಂತ ಆಡಿಯೋ ಈಗ ವೈರಲ್ ಆಗಿತ್ತು. ಇವೆಲ್ಲ ಏನಂದ್ರೆ ಸಾಕ್ಷಿಗಳನ್ನ ಸಂಗ್ರಹಿಸಿದ ಪೊಲೀಸರು ರವಿಗಾಗಿ ಅವತ್ತು ಶೋಧ ಕಾರ್ಯ ಮುಂದುವರಿತು. ಯಾಕಂದ್ರೆ ರವಿ ಏನಂದ್ರೆ ಕೊಪ್ಪಳ ಜಿಲ್ಲೆಯಿಂದ ಗಡಿಪಾರ್ ಆಗುತ್ತೆ. ಆತನ ಮೇಲೆ ಬಹಳಷ್ಟು ಕೇಸ್ಗಳಿರುವಂತದ್ದು, ರೌಡಿ ಶೀಟರ್ ಕೂಡ ಓಪನ್ ಆಗಿರುತ್ತದೆ. ಆ ಕಾರಣಕ್ಕಾಗಿ ಸ್ವತಃ ಜಿಲ್ಲಾಧಿಕಾರಿಗಳು ಆತನ ಗಡಿಪಾರು ಮಾಡಿ ಆದೇಶ ಮಾಡಿರೋದು. ಈಗಾಗಲೇ ಇಲ್ಲಿನ ಬಳ್ಳಾರಿ ಜಿಲ್ಲೆಗೆ ಆತನ ಗಡಿಪಾರು ಮಾಡಿರ್ತದ್ದು. ಆ ಕಾರಣಕ್ಕಾಗಿ ಅಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಆತರ ರವಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು. ಆದ್ರೆ ಬಳ್ಳಾರಿಯಲ್ಲಿ ಸತತ ನಿನ್ನೆಯಿಂದ ಶೋಧ ಕಾರ್ಯ ಮುಂದುವರೆದು ಕೂಡ ರವಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಪೊಲೀಸರು ಹಲವಾರು ಏನಂದ್ರೆ 2-3 ತಂಡಗಳನ್ನ ರಚನೆ ಮಾಡಿ ರವಿ ಮತ್ತು ಅದರ ಜೊತೆಗೆ ಇನ್ನುಳಿದ 2 ಆರೋಪಿಗಳಿಂದ ಅವರನ್ನ ಬಂಧಿಸಲು ಕೂಡ ಶೋಧ ಕಾರ್ಯ ಮುಂದುವರೆಸಿತ್ತು. ನೀತಿ. ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.